ಮೈಸೂರಿನ ಉದಯಗಿರಿಯ ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಮಾಡಿ 7 ದಿನಗಳಾಗಿದೆ. 7 ದಿನಗಳಾದ್ಮೇಲೆ ಎಷ್ಟು ಜನ ಅಕ್ಯೂಸ್ಗಳು ಅರೆಸ್ಟ್ ಆಗಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಅನ್ನು ಕೊಡ್ತಾ ಇದ್ದೀವಿ. ಪ್ರಚೋದನೆ ಕೊಟ್ಟಿದ್ದ ಮೌಲ್ವಿ ಮುಷ್ತಾಕ್ ಸುಳಿವೇ ಇಲ್ಲ. ಇದುವರೆಗೂ ಬಂಧಿತರಾದವರು ಎಷ್ಟು ಜನ ಕೇಳಿದ್ರೆ ಕೇವಲ 20 ಜನ ಮಾತ್ರ. ಪೊಲೀಸರಿಗೆ ಸವಾಲಾಗಿದೆ ಆರೋಪಿಗಳ ಪತ್ತೆ ಕಾರ್ಯಾಚರಣೆ. ಹೆಸರು, ವಿಳಾಸ, ಮೊಬೈಲ್ ನಂಬರ್ ಎಲ್ಲ ಇದ್ರೂ ಕೂಡ ಆರೋಪಿಗಳನ್ನ ಹಿಡಿಯಕ್ಕೆ ಪೊಲೀಸರ ಕೈನಲ್ಲಿ ಆಗ್ತಿಲ್ವಂತೆ. ಗ್ರೂಪ್ಗಳಲ್ಲಿ ಆಡಿಯೋ ಮೆಸೇಜ್ ಅನ್ನ ಕಳುಹಿಸಿ ಕೆಲವರು ಅಲರ್ಟ್ ಮಾಡಿರೋ ಕಾರಣಕ್ಕೋಸ್ಕರನೇ ಇವರಿಗೆ ಹಿನ್ನಡೆ ಆಗ್ತಿದೆ ಅನ್ನೋದು ಒಂದು ವರ್ಷನ್. ಇದರಿಂದ ಮೊಬೈಲ್ ಮನೆಯಲ್ಲಿ ಬಿಟ್ಟು ಆರೋಪಿಗಳು ಪರಾರಿಯಾಗಿದ್ದಾರಂತೆ. ಮತ್ತೊಂದು ಕಡೆಗೆ ಇವತ್ತು ಆರೋಪಿ ಸುರೇಶ್ ಬೇಲ್ ಅರ್ಜಿ ವಿಚಾರಣೆಗೆ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ವಾದ ಮಾಡೋದಕ್ಕೆ ಕಾಲಾವಕಾಶ ಬೇಕು ಅಂತ ಅವರ ಪರ ವಕೀಲರು ಕೇಳಿದ್ರಿಂದ ಇವತ್ತು ಕೂಡ ಹಿಯರಿಂಗ್ ಇರುತ್ತೆ. ಬೇಲಾಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅಪ್ಲಿಕೇಶನ್ ಅಂತೂ ಅಡ್ಮಿಷನ್ ಮಾಡ್ಕೊಂಡಿದೆ ಕೋರ್ಟು. ಬಟ್ ಆಶ್ಚರ್ಯ ಅಂತ ಅನ್ಸೋದು, ಇಂಥ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಒಂದು 2-3 ದಿನದಲ್ಲೇ ಒಂದು 200ರಿಂದ 300 ಜನರನ್ನ ಅರೆಸ್ಟ್ ಮಾಡಿಬಿಡ್ತಿದ್ರು. ಬಟ್ ಇಲ್ಲಿ ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆ.